ಮಹಿಳೆಯರಿಗೆ ಅವತ್ತು ಸಹ ಕುಟುಂಬಕ್ಕೆ ಸಿಗ್ತದೆ. आप सोचिए, हर साल हर महीने 10,500 रुपए खटाखट 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 बैंक अकाउंट में. ತಾವು ವಿಚಾರ ಮಾಡ್ರಿ, ಪ್ರತಿ ತಿಂಗಳು 10,500 ರೂಪಾಯಿ ಕಟಾಕಟ್ ಕಟಾಕಟ್ ಅಂತ ನಿಮ್ಮ ಜಮೆಗೆ ಕಾನೂನಿಗೆ ಅವತ್ತು ಸಹ ಅಕೌಂಟ್ಗೆ आप ಬರ್ತದೆ. एक कर्नाटक के सबसे गरीब परिवार सुबह उठेंगे, 1 तारीख को हर महीने सुबह उठेंगे और बैंक अकाउंट में सीधा महीने का 10,500 रुपए दिखाई देगा. ಬಡ ಕುಟುಂಬದವರು ಮಹಿಳೆ ಪ್ರತಿ ತಿಂಗಳು 1ನೇ ತಾರೀಕಿಗೆ ತಮ್ಮ ಬೆಳಗ್ಗೆ ಎದ್ದ ಮೇಲೆ ತಮ್ಮ ಅಕೌಂಟ್ ಅನ್ನು ತೆಗೆದ್ರೆ 10,500 ರೂಪಾಯಿ ಅಕೌಂಟ್ ನಲ್ಲಿ ಇರ್ತದೆ. और जब तक वो परिवार गरीबी से नहीं निकलेगा तब तक हर महीने खटाखट 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 8,500 रुपए. ಎಲ್ಲಿವರೆಗೆ ಆ ಒಂದು ಕುಟುಂಬ ಬಡತನದಿಂದ ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ ಅಲ್ಲಿವರೆಗೆ ಪ್ರತಿ ತಿಂಗಳು 10,500 ರೂಪಾಯಿ ಕಟಾಕಟ್ 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 ನಿಮ್ಮ ಅಕೌಂಟ್ ಕೊಡುವಂತದ್ದಾಗ್ತದೆ. अब कर्नाटक में हम युवा निधि स्कीम देते हैं. ಕರ್ನಾಟಕ ರಾಜ್ಯದಲ್ಲಿ ನಾವು ಯುವ ನಿಧಿ ಯೋಜನೆಯನ್ನ ನೋಡಿದಿರಿ. अनएम्प्लॉयड युवाओं को 3,000 रुपए महीने का मिलता है. ನಿರುದ್ಯೋಗಿ ಯುವಕರಿಗೆ ಪ್ರತಿ ತಿಂಗಳು 3,000 ರೂಪಾಯಿ ಹಣ ಸಿಗ್ತದೆ. नरेंद्र मोदी जी ने अरबपतियों को धन देकर रोजगार खत्म कर दिया है. ನರೇಂದ್ರ ಮೋದಿ ಅವರು ಇವತ್ತು ಕೋಟ್ಯಾಧೀಶಕ್ಕೆ ಇದು ಮಾಡಿ ಇವತ್ತು ಬಡವರಿಗೆ ಇವತ್ತು ಸಹ ಕೂಲಿಯನ್ನ ಕಡಿಮೆ ಮಾಡಿದ್ದಾರೆ. देश में हर सड़क पे हर कस्बे में युवा घूमते हैं, हाथ जोड़ के रोजगार मांगते हैं. ಇವತ್ತು ದೇಶದ ಕೋಣೆ ಕೋಣೆಯಲ್ಲಿ ಯುವಕರು ನಿರುದ್ಯೋಗಿಗಳು ಅಡ್ಡಾಡ್ತಾರೆ, ಉದ್ಯೋಗವನ್ನ ಕೇಳ್ತಾ ಇದ್ದಾರೆ. कुछ नहीं मिलता. ಏನು ಸಿಕ್ಕಿಲ್ಲ ಅವ್ರಿಗೆ. अमीर घर के लोग अपने बच्चों को अप्रेंटिसशिप कराते हैं, 1 साल की नौकरी दिलवाते हैं, टेम्पररी नौकरी दिलवाते हैं, उनकी ट्रेनिंग होती है. ಶ್ರೀಮಂತ ಕುಟುಂಬದವರು ತಮ್ಮ ಮಕ್ಕಳಿಗೆ 1 ವರ್ಷದವರೆಗೆ 6 ತಿಂಗಳಿಗೆ ಅಪ್ರೆಂಟಿಸ್ ಪ್ರೋಗ್ರಾಮ್ ಕೊಡ್ತಾರೆ, ತದನಂತರ ಅವರಿಗೆ ನೌಕರಿಗಳು ಸಿಗ್ತವೆ. मगर ये सुविधा हिंदुस्तान के बेरोजगार युवाओं को नहीं मिलती. ಈ ಒಂದು ಸೌಲಭ್ಯ ಇವತ್ತು ಸಹ ಭಾರತ ದೇಶದ ಹಿಂದೂಸ್ತಾನದ ಇವತ್ತು ಬಡ ಕುಟುಂಬದ ಯುವಕರಿಗೆ ಇವತ್ತು ಸಿಕ್ಕತ್ತಲ್ಲ. इंडिया गठबंधन की सरकार दुनिया में पहली सरकार होगी जो अप्रेंटिसशिप का अधिकार हिंदुस्तान के हर बेरोजगार ग्रेजुएट को देने जा रही है. ಇಂಡಿಯಾ ಇವತ್ತು ಸಹ ಅಲಯನ್ಸ್ ಏನಿದೆ, ಗಠಬಂಧನ ಏನಿದೆ, ಇದು ಪ್ರಥಮ ಒಂದು ಅಲಿಯನ್ಸ್ ಇವತ್ತು ಸಹ ಪ್ರತಿಯೊಬ್ಬ ಯುವಕನಿಗೆ, ಬಡ ಯುವಕನಿಗೆ ಅಪ್ರೆಂಟಿಸ್ಶಿಪ್ ಕೊಟ್ಟು ಅವರಿಗೆ ಉದ್ಯೋಗಕ್ಕೆ ತಯಾರಾಗುವ ರೀತಿ ಮಾಡ್ತೇವೆ. करोड़ों युवाओं की पहली नौकरी पक्की होने जा रही है. ಯಾವಾಗ ಅವರ ಪ್ರಥಮ ನೌಕರಿ ಇವತ್ತು ಉದ್ಯೋಗ ಸಿಗಲಿಕ್ಕೆ ತಯಾರಾಗ್ತದೆ. प्राइवेट सेक्टर में, पब्लिक सेक्टर में, सरकारी ऑफिसेज में, सरकारी अस्पतालों में हिंदुस्तान की सरकार युवाओं को अप्रेंटिसशिप देगी. ಖಾಸಗಿ ಸಂಸ್ಥೆಗಳಲ್ಲಿ, ಖಾಸಗಿ ಉದ್ಯಮಿಗಳಲ್ಲಿ, ಸರ್ಕಾರದ ಉದ್ಯಮಿಗಳಲ್ಲಿ ಎಲ್ಲ ಇದರಲ್ಲಿ ಇವತ್ತು ಸಹ ಭಾರತ ಸರ್ಕಾರ ಇವತ್ತು ಅಪ್ರೆಂಟಿಸ್ಶಿಪ್ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತದೆ. ग्रेजुएट, डिप्लोमा होल्डर्स, कॉलेज ग्रेजुएट, यूनिवर्सिटी ग्रेजुएट को अधिकार होगा सरकार से 1 साल की नौकरी मांगने का. ಪದವೀಧರರು, ಡಿಪ್ಲೊಮಾ ಹೋಲ್ಡರ್ಸ್ ಇವತ್ತು ಪ್ರತಿಯೊಬ್ಬರು ಕೂಡ ಸರ್ಕಾರದ ಜೊತೆ ಹಕ್ಕಿದೆ 1 ವರ್ಷದ ನಂತರ ಅಪ್ರೆಂಟಿಸ್ ನಂತರ ಅವರು ನೌಕರಿಯನ್ನ ಒದಗಿಸಿಕೊಡಿ ಅಂತ ಕೇಳಲಿಕ್ಕೆ ಹಕ್ಕನ್ನು ಕೊಡ್ತದೆ. जैसे मनरेगा में रोजगार की गारंटी थी, वैसे ही हम ग्रेजुएट्स को
अप्रेंटिसशिप की गारंटी दे रहे हैं। ಯಾವ ರೀತಿ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆಯಲ್ಲಿ ಇವತ್ತು ಸಹ ಕಡ್ಡಾಯವಾಗಿ ನಾವು ಕೂಲಿಯನ್ನ ಕೊಡ್ತೀವಿ, ಆದ್ರೆ ಅಪ್ರೆಂಟಿಸ್ ಮೂಲಕ ಪ್ರತಿಯೊಬ್ಬ ಯುವಕನಿಗೂ ಕೂಡ ನಾವು ಉದ್ಯೋಗ ನೌಕರಿಯ ಒಂದು ಖಾತ್ರಿಯನ್ನು ಕೊಡ್ತೇವೆ। 1 साल की नौकरी होगी और हर महीने 8,500 रुपए बैंक अकाउंट में ठका ठक साल के 1 लाख रुपए बैंक अकाउंट में ठक। ಒಂದು ವರ್ಷದ ನೌಕರಿ ಇರುತ್ತದೆ, ಪ್ರತಿ ತಿಂಗಳು ಇವತ್ತು ಸಹ 8,500 ರೂಪಾಯಿ ಆ ಯುವಕರ ಅಕೌಂಟಿಗೆ ನೇರವಾಗಿ ಟಕ ಟಕ್ ಅಂತ ಜಮಾ ಮಾಡ್ತದೆ। और हिंदुस्तान को करोड़ों युवाओं की एक ट्रेंड वर्कफोर्स मिलेगी। ಭಾರತ ದೇಶಕ್ಕೆ ಕೋಟ್ಯಾಂತರ ಯುವಕರ ಒಂದು ಶಕ್ತಿ ಇವತ್ತು ಸಹ ಏನು ಇವತ್ತು ಪರಿಣಿತಿ ಹೊಂದಿದಂತ ಒಂದು ಫೋರ್ಸ್ ಇವತ್ತು ಸಹ ಸಮೂಹ ಸಿಗ್ತದೆ। नरेंद्र मोदी जी ने आज तक किसानों का कर्जा माफ नहीं किया। ನರೇಂದ್ರ ಮೋದಿ ಅವರು ಇಲ್ಲಿವರೆಗೆ ರೈತರ ಸಾಲವನ್ನ ಮನ್ನಾ ಮಾಡಿಲ್ಲ और किसानों को कानूनी एमएसपी नहीं देते हैं। ಮತ್ತು ರೈತರಿಗೆ ಇವತ್ತು ಸಹ ತಾವು ಬೆಳೆದಂತ ಬೆಳೆಗಳಿಗೆ ಇವತ್ತು ಎಂಎಸ್ಪಿ ದರವನ್ನ ಇವತ್ತು ಸಹ ಕೊಡ್ತಾ ಇಲ್ಲ। हमारी सरकार आते ही किसानों का कर्जा माफ करने जा रही है। ನಮ್ಮ ಸರ್ಕಾರ ಬಂದ ಕೂಡಲೇ ರೈತರ ಸಾಲವನ್ನ ಮನ್ನಾ ಮಾಡ್ತೀವಿ और लीगली गारंटीड एमएसपी हिंदुस्तान के किसानों को दी जाएगी। ರೈತರಿಗೆ ಎಂಎಸ್ಪಿ ದರ ಅವರು ಬೆಳೆದಂತ ಬೆಳೆಗಳಿಗೆ ಯೋಗ್ಯವಾದ ದರ ಸಿಗಲಿಕ್ಕೆ ನಾವು ಕ್ರಮವನ್ನ ಕೈಗೊಳ್ತೀವಿ। आशा और आंगनवाड़ी में जो काम करती हैं उन महिलाओं की आमदनी दुगनी की जाएगी और मनरेगा में 400 रुपए दिया जाएगा। ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಅವ್ರು ಏನ್ ಪಡ್ಕೊಂತ ಸಂಭಾವನೆಯನ್ನ ಪಗಾರನ್ನ 2 ಪಟ್ಟು ಮಾಡ್ತೀವಿ ಮತ್ತು ಇವತ್ತು ದಿವಸ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆಯಲ್ಲಿ ಏನು ತಾವು ಹಣ ಕೂಲಿ ಏನ್ ಪಡ್ಕೋತೀವಿ ಅದನ್ನ 2 ಪಟ್ಟು 400 ರೂಪಾಯಿ ಇವತ್ತು ದಿವಸ ಮಾಡ್ತೀವಿ। नरेंद्र मोदी जी ने हिंदुस्तान के युवाओं से आर्मी की जो जॉब होती थी वो छीनी। ನರೇಂದ್ರ ಮೋದಿ ಅವರು ಭಾರತ ದೇಶದ ಯುವಕರು ಏನು ಆರ್ಮಿಯಲ್ಲಿ ಸೇವೆಯನ್ನು ಮಾಡ್ತಾ ಇದ್ರೆ ಅವರ ನೌಕರಿಯನ್ನ ಇವತ್ತು ಸಹ ಸೈನ್ಯದಲ್ಲಿ ಸೇವೆ ಮಾಡೋರನ್ನ ನೌಕರಿಯನ್ನ ಕಸಿದುಕೊಂಡಿದ್ದಾರೆ। वो अग्निवीर योजना लाए। ಅವರು ಒಂದು ಯೋಜನೆಯನ್ನ ತಂದ್ರು। अग्निवीर योजना हिंदुस्तान की आर्मी और हिंदुस्तान के जवान पर अपमान है। ಇವತ್ತು ಅದು ಯೋಜನೆ ತಂದಿದ್ದಾರೆ, ಅದು ಭಾರತ ದೇಶದ ಯುವಕರಿಗೆ ಒಂದು ದೊಡ್ಡ ಹೊಡೆತ ಇದೆ। अग्निवीर योजना को हम रद्द करने जा रहे हैं, खत्म करने जा रहे हैं। ಆ ಒಂದು ತಾತ್ಕಾಲಿಕ ಯೋಜನೆ ತಂದಿದ್ದಾರೆ, ಅದನ್ನ ನಾವು ಅಭಿವೃದ್ಧಿ ಯೋಜನೆ ಅದನ್ನ ನಾವು ರದ್ದು ಮಾಡಲಿಕ್ಕೆ ಹೊರಟಿದ್ದೀವಿ। 2 तरीके के शहीद नहीं होंगे, एक तरीके का शहीद होगा, सबको पेंशन मिलेगी, सबको कैंटीन मिलेगी और सबको शहीद का दर्जा मिलेगा। ಎಲ್ಲ ಒಂದೇ ರೀತಿಯ ಒಂದು ಯೋಧರು ಇರ್ತಾರೆ, ಆರ್ಮಿ ಇರ್ತದೆ, ಅವ್ರು ಎಲ್ಲಾ ರೀತಿಯ ಅವ್ರಿಗೆ ಸಮಾನವಾದಂತಹ ಪಗಾರ ಸಿಗ್ತದೆ ಮತ್ತು ಸೌಲಭ್ಯಗಳು ಕೂಡ ಇವತ್ತು ದಿವಸ ಸಿಗ್ತದೆ। नरेंद्र मोदी जी ने हिंदुस्तान पर गलत जीएसटी लागू की है। ನರೇಂದ್ರ ಮೋದಿ ಅವರು ಭಾರತ ದೇಶದ ಮೇಲೆ ತಪ್ಪಾದಂತ ಒಂದು ಜಿಎಸ್ಟಿ ವ್ಯವಸ್ಥೆಯನ್ನ ಜಾರಿಗೊಳಿಸಿದ್ದಾರೆ। 5 अलग अलग टैक्स, ज्यादा टैक्स, किसानों पर टैक्स, 5 ಬೇರೆ ಬೇರೆ ಟ್ಯಾಕ್ಸ್ ಅನ್ನ ಇವತ್ತೊಂದು ಸಹ ಹಾಕಿದ್ದಾರೆ। ರೈತರ ಮೇಲೆ ಅವತ್ತು ಜಿಎಸ್ಟಿ, ಮಹಿಳೆಯರ ಮೇಲೆ ಜಿಎಸ್ಟಿ, ಇನ್ನೂತರ ಎಲ್ಲ ಇದ್ರ ಮೇಲೆ ಇವತ್ತು ಸಹ ಜಿಎಸ್ಟಿ ಅನ್ನು ಸಹ ಹಾಕಿದ್ದಾರೆ। और आप कर्नाटक के लोग जानते हैं कि जीएसटी, गलत जीएसटी के कारण आप 100 रुपए देते हो और आपको 13 रुपए वापस मिलते हैं। ಈ ಒಂದು ತಪ್ಪಾದಂತ ಜಿಎಸ್ಟಿ ಇಂದ ನೀವು 100 ರೂಪಾಯಿ ಏನು ಕೊಡ್ತೀರಿ ಅದರಿಂದ ವಾಪಸ್ ನಿಮಗೆ ಕೇವಲ 13 ರೂಪಾಯಿ ವಾಪಸ್ ಬರ್ತದೆ। कर्नाटक के साथ प्रधानमंत्री अन्याय कर रहे हैं। ಕರ್ನಾಟಕ ರಾಜ್ಯದ ಜನರ ಜೊತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅನ್ಯಾಯವನ್ನ ಮಾಡ್ತಾ ಇದ್ದಾರೆ। हम जीएसटी को बदलेंगे और ये जो अन्याय हो रहा है आपके खिलाफ, इसे हम ठीक करेंगे। ನಾವು ಜಿಎಸ್ಟಿ ಅನ್ನ ಬದಲಾವಣೆ ಮಾಡ್ತೀವಿ, ನಿಮ್ ಜೊತೆ ಏನು ಅನ್ಯಾಯ ಆಗ್ತದೆ ಆ ಅನ್ಯಾಯವನ್ನ ನಾವು ಸರಿಪಡಿಸ್ತೀವಿ। अब आखिरी बात, आप प्रधानमंत्री के भाषण देखते हो, घबराए हुए हैं। ನೀವೇನು ಪ್ರಧಾನಮಂತ್ರಿಗಳ ಮಾತನ್ನು ಕೇಳ್ತಾ ಇದ್ದೀರಿ, ಪ್ರಧಾನಮಂತ್ರಿಗಳು ಇವತ್ತು ಗಾಬರಿಗೊಂಡಿದ್ದಾರೆ। शायद कुछ ही दिनों में स्टेज पे आंसू निकल आए।
ಸ್ವಲ್ಪ ದಿನಗಳ ಮೇಲೆ ಅವ್ರು ಏನು ಸ್ಟೇಜ್ ಮೇಲೆ ಬರ್ತಾರೆ, ವೇದಿಕೆ ಮೇಲೆ ಬರ್ತಾರೆ, ಬಹುಶಃ ಅವ್ರಿಗೆ ಕಣ್ಣಲ್ಲಿ ನೀರುಗಳು ಬರ್ತವೆ. 24 घंटा आपका ध्यान इधर उधर करते रहते हैं. 24 ಗಂಟೆಗಳ ಕಾಲ ಇವತ್ತು ಸಹ ನಮ್ಮ ಧ್ಯಾನ ಮಾಡುವಂತ ಕೆಲಸ ಆಗ್ತದೆ ಅವ್ರಿಗೆ. कभी पाकिस्तान की बात होगी, कभी चाइना की बात होगी, कभी थाली बजवाएंगे, कभी मोबाइल फोन की लाइट जलवाएंगे. ಕೆಲವೊಮ್ಮೆ ಪಾಕಿಸ್ತಾನಗಳ ಮಾತಾಡ್ತಾರೆ, ಕೆಲವೊಮ್ಮೆ ಚೈನಾ ಮಾತಾಡ್ತಾರೆ, ಕೆಲವೊಂದು ವಿವಿಧ ವಿಚಾರಗಳನ್ನು ಇವತ್ತು ಸಹ ಮಾತನಾಡ್ತಾರೆ ಅವರು. हिंदुस्तान में 3-4 बड़े मुद्दे हैं. ಭಾರತ ದೇಶದಲ್ಲಿ 3-4 ದೊಡ್ಡ ದೊಡ್ಡ ಸವಾಲುಗಳು ಇವತ್ತು ಸಂಬಂಧ ಇದಾವೆ. गरीबी, बेरोजगारी, महंगाई और भागीदारी. ಇವತ್ತು ಭಾರತ ದೇಶದಲ್ಲಿ ಏನು 4 ದೊಡ್ಡ ಸವಾಲುಗಳಿದಾವೆ, ಸಮಸ್ಯೆಗಳಿದಾವೆ. ಒಂದು ಬಡತನ, ಇನ್ನೊಂದು ನಿರುದ್ಯೋಗ, ಇನ್ನೊಂದು ಬೆಲೆ ಏರಿಕೆ. ಈ 4 ಸವಾಲುಗಳು ನಮ್ಮ ಮುಂದಿದ್ದಾವೆ. कांग्रेस पार्टी बेरोजगारी मिटा सकती है, महंगाई कम कर सकती है और आप सबको भागीदारी दे सकती है. ಕಾಂಗ್ರೆಸ್ ಪಕ್ಷ ಇವತ್ತು ಸಹ ಬೆಲೆ ಏರಿಕೆಯನ್ನ ನಿರಂತರ ಮಾಡ್ತದೆ, ಅದ್ರ ಜೊತೆಗೆ ಇವತ್ತು ಜನರಿಗೆ ಉದ್ಯೋಗವನ್ನು ಕಲ್ಪಿಸಿ ಮಾಡ್ತದೆ. ಅದಕ್ಕೆ ಕಾಂಗ್ರೆಸ್ ಪಕ್ಷ ಸಮರ್ಥವಾಗಿದೆ ಇವತ್ತು ಸಹ. नरेंद्र मोदी जी ने पिछले 10 साल सिर्फ गरीबों से पैसा छीना है. ನರೇಂದ್ರ ಮೋದಿ ಅವರು ಕಳೆದ 10 ವರ್ಷ ಕೇವಲ ಬಡವರಿಂದ ಹಣವನ್ನು ವಸೂಲಿ ಮಾಡಿದ್ದಾರೆ, ಕಸಿಕೊಂಡಿದ್ದಾರೆ. अरबपति बना दिए. ಕೋಟ್ಯಾಧೀಶರನ್ನ ಸೃಷ್ಟಿ ಮಾಡಿದ್ದಾರೆ. 22 लोग हैं जिनके पास उतना ही धन है जितना 70 करोड़ हिंदुस्तानियों के पास है. 22 ಅರಬಪತಿಗಳು, ಕೋಟ್ಯಾಧೀಶರು, ಉದ್ಯಮಿಗಳ ಹತ್ರ ಏನ್ ಹಣ ಇದೆ, ಅದು ಇನ್ನುಳಿದ ಭಾರತ ದೇಶದ ಇವತ್ತು 80% ಜನರ ಹತ್ರ ಇದೆ. हिंदुस्तान के 1% लोग 40% धन को कंट्रोल करे बैठे हुए हैं. ಭಾರತ ದೇಶದ ಕೇವಲ 1% ಜನ, 1% ಜನ ಇವತ್ತು 40% ಇವತ್ತು ಇದನ್ನ ನಮ್ಮ ಸಂಪತ್ತನ್ನು ಇವತ್ತು ನಿಯಂತ್ರಣ ಮಾಡ್ತಾ ಇದ್ದಾರೆ. और पिछड़ों, दलितों, आदिवासियों, गरीब जनरल कास्ट, माइनॉरिटी के लिए कहीं जगह नहीं है. ಮತ್ತು ಇದರಲ್ಲಿ ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ದಲಿತರಿಗೆ, ಆದಿವಾಸಿಗಳಿಗೆ ಸ್ವಲ್ಪನೂ ಕೂಡ ಇದರಲ್ಲಿ ಸ್ಥಾನ ಇಲ್ಲ ಇವತ್ತು ಸಹ. सीधी सी बात है, मैं आपको सीधा एक लाइन में कह देता हूं. ಒಂದೇ ಒಂದು ಮಾತನ್ನ ನಾನು ನೇರವಾಗಿ ಇವತ್ತು ಸಹ ಒಂದೇ ಒಂದು ಸೆಂಟೆನ್ಸ್ ನಲ್ಲಿ ಇವತ್ತು ಸಹ ಒಂದೇ ಒಂದು ವಾಕ್ಯದಲ್ಲಿ ಇವತ್ತು ಹೇಳ್ತೇನೆ. जितना पैसा नरेंद्र मोदी जी ने उन अरबपतियों को दिया, उतना पैसा हम हिंदुस्तान के गरीब लोगों को देने जा रहे हैं. खत्म. ಒಂದೇ ಒಂದು ವಾಕ್ಯದಲ್ಲಿ ಹೇಳ್ಬೇಕಂದ್ರೆ, ನರೇಂದ್ರ ಮೋದಿ ಅವರು ಏನು ಅವರು ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಏನು ಕೊಟ್ಟಿದ್ದಾರೆ 27 ಜನರಿಗೆ, ಅದೇ ಹಣವನ್ನು ಇವತ್ತು ಸಹ ಭಾರತ ದೇಶದ ಪ್ರತಿಯೊಬ್ಬರಿಗೆ ಇವತ್ತು ಸಹ ನಾವು ಕೊಡುವಂತ ಕೆಲಸ ಮಾಡ್ತೇವೆ. मैं आप सबका दिल से धन्यवाद करता हूं. ನಾನು ಒಬ್ಬನ ಹೃದಯದ ಅಂತರಗಳಿಂದ ತಮಗೆ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. और खास तौर से हमारे जो कांग्रेस पार्टी के कार्यकर्ता हैं, ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಏನಿದ್ದೀರಿ, जो बब्बर शेर हैं, जो बब्बर शेर हैं, ನೀವೇನು ಹುಲಿ ಸಿಂಹಗಳಿದ್ದೀರಿ. कुली मत्तू सिम्बा, जो हमारे बब्बर शेर घूम रहे हैं, जो विचारधारा के लिए लड़ते हैं, गरीबों के लिए लड़ते हैं, किसानों के लिए लड़ते हैं, आपको मैं दिल से धन्यवाद और ढेर सारा प्यार देता हूं. नमस्कार, जय हिंद. ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತವೇನಿದ್ರಿ, ಹುಲಿಗಳು ಮತ್ತು ಸಿಂಹಗಳು. ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.